ಇನ್ನೂ ಬದುಕಿದ್ದಾರೆ ಅಷ್ಟ ಚಿರಂಜೀವಿಗಳು. ಹನುಮಂತ, ಪರಶುರಾಮ, ಅಶ್ವತ್ಥಾಮ ಇನ್ನೂ ಬದುಕಿದ್ದಾರ? ಕೈಲಾಸ ಪರ್ವತದಲ್ಲಿ ಕಂಡ ಆ 8 ಅಡಿ ಎತ್ತರದ ಮನುಷ್ಯ ಯಾರು? ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಅಷ್ಟ ಚಿರಂಜೀವಿಗಳಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇಂದಿಗೂ ಮಹಾಪುರುಷರು, ಸಿದ್ಧಿಪುರುಷರು ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಸುತ್ತಮುತ್ತಲೇ ತಿರುಗಾಡ್ತಿದ್ದಾರೆ. ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ಆಪದ್ಬಾಂಧವರಂತೆ ಬಂದು ರಕ್ಷಣೆ ಮಾಡಿ ಮಾಯವಾಗ್ತಿದ್ದಾರೆ. ಇವರು ಮುಟ್ಟಿ ಹೋದ್ರೆ ಆ ವ್ಯಕ್ತಿ 100 ವರ್ಷ ಜೀವಿಸ್ತಾನಂತೆ. ಪುರಾಣಗಳ ಪ್ರಕಾರ ಮನುಷ್ಯ ಹುಟ್ಟಿದ ಮೇಲೆ ಸಾವು ಇದ್ದೇ ಇರುತ್ತೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಸಂದೇಶವನ್ನ ಬೋಧನೆ ಮಾಡ್ತಾನೆ. ಕೇವಲ ಆತ್ಮವಷ್ಟೇ ಅವರ ಸಮಯಕ್ಕೆ ತಕ್ಕಂತೆ ಶರೀರ ಬದಲಾವಣೆಯಾಗತ್ತೆ. ಆದರೆ ನಮ್ಮ ಪುರಾಣಗಳಲ್ಲಿ 8 ಜನ ಚಿರಂಜೀವಿಗಳು ಇನ್ನೂ ಕೂಡ ಬದುಕಿದ್ದಾರೆ. ಅವರ ಕರ್ಮಫಲ ಅನುಸಾರವಾಗಿ ಸಾವಿರಾರು ವರ್ಷಗಳಿಂದ ದೇಹ ಧಾರಣೆಯಲ್ಲಿ ಇದ್ದಾರೆ ಅಂತ ಹೇಳಲಾಗತ್ತೆ. ಈಗಲೂ ಕೂಡ ಅವರು ಜೀವಂತವಾಗಿದ್ದಾರೆ. ಇವರಿಗೆ ಇರುವ ಶಕ್ತಿಯಿಂದ ಪ್ರತಿ ಯುಗದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರತಿ ಗ್ರಂಥಗಳಲ್ಲಿ ಕೂಡ ಇಂತಹ 4 ಮಹಾಪುರಾಣಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿಯೇ ಇವರನ್ನ ಅಷ್ಟ ಚಿರಂಜೀವಿಗಳು ಅಂತ ಕರೀತಾರೆ. ಈ 8 ಜನರು ಕೂಡ ಜೀವಂತವಾಗಿದ್ದು ಇವರಿಗೆ ವೃದ್ಧಾಪ್ಯ ಅಥವಾ ಮರಣ ಬರೋದೇ ಇಲ್ವಂತೆ. ಹಾಗಾದ್ರೆ ಇವರೆಲ್ಲ ಯಾರು? ಇನ್ನೂ ಅವರು ಬದುಕಿದ್ರೆ ಈಗ ಎಲ್ಲಿದ್ದಾರೆ? ಅವರನ್ನ ನಾನು ನೀವು ನೋಡಬಹುದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಚಿರಂಜೀವಿಗಳಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ಹನುಮಂತ. ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಲು ಆ ಮಹಾದೇವ ಈ ಭೂಮಿಯ ಮೇಲೆ ಜನಿಸ್ತಾನೆ ಅಂತ ಹೇಳಲಾಗತ್ತೆ. ಹನುಮಂತನ ಸಹಾಯದಿಂದ ಶ್ರೀರಾಮ ರಾವಣನಿಂದ ಮತ್ತು ಸೀತೆಗೆ ವಿಮುಕ್ತಿಯನ್ನ ಕೊಡಿಸ್ತಾನೆ. ಹನುಮಂತ ಶ್ರೀರಾಮನ ಆದೇಶದ ಮೇರೆಗೆ ಲಂಕೆಯಲ್ಲಿರುವ ಸೀತಾ ಮಾತೆಯನ್ನ ಭೇಟಿ ಮಾಡಲು ಹೋದಾಗ ಶ್ರೀರಾಮ ತನ್ನ ಉಂಗುರವನ್ನ ಕೊಡ್ತಾನೆ. ಉಂಗುರವನ್ನ ನೋಡಿ ಹಾಗೂ ರಾಮನ ಮೇಲಿನ ಭಕ್ತಿಯನ್ನ ನೋಡಿ ನೀನು ಚಿರಂಜೀವಿಯಾಗು ಅಂತ ಸೀತಾಮಾತೆ ಆಶೀರ್ವಾದ ಮಾಡ್ತಾರೆ. ಚಿರಂಜೀವಿ ಅಂತಂದ್ರೆ ಈತನಿಗೆ ಎಂದಿಗೂ ಕೂಡ ಸಾವೇ ಇರಲ್ಲ, ಅವರಿಗೆ ವೃದ್ಧಾಪ್ಯ ಬರಲ್ಲ. ಹೀಗಾಗಿ ಅಂದಿನಿಂದ ಹನುಮಂತ ಚಿರಂಜೀವಿಯಾಗಿದ್ದು, ಇಂದಿಗೂ ಕೂಡ ಚಿರಂಜೀವಿಯಾಗಿದ್ದು ಅದೊಂದು ಬೆಟ್ಟದ ಮೇಲೆ ಇಂದಿಗೂ ಜೀವಂತವಾಗಿ ರಾಮಜಪ ಮಾಡ್ತಿದ್ದಾನಂತೆ. ಇನ್ನು ಅಷ್ಟ ಚಿರಂಜೀವಿಗಳಲ್ಲಿ ಪರಶುರಾಮ ಕೂಡ ಒಬ್ರು. ಪರಶುರಾಮನ ಜನನ ಅಕ್ಷಯ ತೃತೀಯದಂದು ಆಗಿದೆ. ಇವರ ತಂದೆ ಋಷಿ ಜಮದಗ್ನಿ, ತಾಯಿ ರೇಣುಕಾ. ಇವರ ಜನನ ಭಗವಾನ್ ವಿಷ್ಣುವಿನ 6ನೇ ಅವತಾರ. ಇವರ ಜನ್ಮ ಸತಿಯುಗ ಮತ್ತು ತ್ರೇತಾಯುಗ ಸಂಧಿಕಾಲದಲ್ಲಿ ನಡೆದಿದೆ ಅಂತ ಭಾವಿಸಲಾಗುತ್ತೆ. ಪರಶುರಾಮ ಭೂಮಿ ಮೇಲೆ 21 ಬಾರಿ ಕ್ಷತ್ರಿಯ ವಿನಾಶ ಮಾಡಿದ್ದ ಪಾಪಿಗಳನ್ನ ನಾಶ ಮಾಡ್ತಾನೆ. ಇವರು ಶಿವನಿಗಾಗಿ ಘೋರ ತಪಸ್ಸನ್ನ ಮಾಡಿ ಶಿವನಿಂದ ಒಂದು ವರವನ್ನ ಪಡೆಯುತ್ತಾರೆ. ಇವರ ಕೈಯಲ್ಲಿ ಯಾವಾಗಲೂ ಕೊಡಲಿ ಕೂಡ ಇರುತ್ತೆ. ಅದಕ್ಕಾಗಿ ಇವರ ಹೆಸರು ರಾಮನಿಗಿಂತ ಪರಶುರಾಮ ಅಂತ ಬದಲಾವಣೆಯಾಯಿತು. ಇವರ ಬಗ್ಗೆ ಸತಿಯುಗದಲ್ಲಿ, ಸೀತಾ ಸ್ವಯಂವರದಲ್ಲಿ ಹಾಗೂ ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲೂ ಇರುತ್ತೆ. ಇನ್ನು 3ನೇಯದು ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಮಾತ್ರ ಅಮರತ್ವದ ವರವಾಗಿ ಅಲ್ಲದೆ ಶಾಪದ ವರವಾಗಿ ಸಿಕ್ಕಿದೆ. ಅಶ್ವತ್ಥಾಮ ಶಿವನ ಅಂಶ, ದ್ರೋಣಾಚಾರ್ಯರ ಮಗ. ಯುದ್ಧದ ನಂತರ ವಿಶ್ರಾಂತಿ ತೆಗೆದುಕೊಳ್ಳುವ ಪಾಂಡವರ ಕುಮಾರರನ್ನ ಮತ್ತು ಅಭಿಮನ್ಯು ಹೆಂಡತಿಯ ಗರ್ಭದಲ್ಲಿರುವ ಮಗುವನ್ನ ಸಾಯಿಸಿ ಬಿಡ್ತಾನೆ. ಇಂತಹ ನೀಚವಾದ ಕೆಲಸಕ್ಕೆ ಶ್ರೀಕೃಷ್ಣ ಆತನಿಗೆ ಅಮರತ್ವವನ್ನ ಸುದೀರ್ಘ ಕಾಲದವರೆಗೆ ಶಾಪವಾಗಿ ಕೊಟ್ಟಿದ್ದಾನೆ. ಆತ ಕ್ರೋಧ ಕಷ್ಟಗಳನ್ನ ಅನುಭವಿಸಲೇಬೇಕೆಂದು ಶಾಪ ಕೊಟ್ಟಿದ್ದಾನೆ. ಇಂದಿಗೂ ಕೂಡ ಅಶ್ವತ್ಥಾಮನನ್ನ ನೋಡಿದ್ದೇವೆ ಅಂತ ಅನೇಕ ಜನರು ಹೇಳ್ತಾರೆ. ಇಷ್ಟಾದರೂ ಅಶ್ವತ್ಥಾಮ ಮಹಾಶಿವ ಭಕ್ತ. ಆ ಒಂದು ಪಾಪ ಸರಿಪಡಿಸಿಕೊಳ್ಳುವುದಕ್ಕೆ ನಿತ್ಯ ಶಿವಪೂಜೆ ಮಾಡುತ್ತಿದ್ದಾನೆ. ಅದಕ್ಕಾಗಿಯೇ ಈತನಿಗೆ ಅಪ್ಪ ಚಿರಂಜೀವಿಗಳಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಇನ್ನು ಚಿರಂಜೀವಿಗಳಲ್ಲಿ 4ನೇಯವರು ವಿಭೀಷಣ. ರಾಮಾಯಣ ಕಾಲದಲ್ಲಿ ಸುಪ್ರಸಿದ್ಧ ರಾಜ. ರಾವಣನ ತಮ್ಮ. ರಾಕ್ಷಸರ ಮಧ್ಯೆ ಇದ್ರೂ ಕೂಡ ರಾಮನ ಜಪ ಮಾಡಿ ರಾವಣನಿಗೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳ್ತಾ ಇದ್ದ. ಆದರೆ ರಾವಣ ಆತನನ್ನ ಅವಮಾನಿಸುವುದನ್ನ ಬಿಟ್ಟು ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಯುದ್ಧದ ಸಮಯದಲ್ಲಿ ವಿಭೀಷಣ ರಾಮನ ಪರ ನಿಲ್ತಾನೆ. ಲಂಕೆಯ ಬಗ್ಗೆ, ರಾವಣನ ಬಗ್ಗೆ ಅನೇಕ ರಹಸ್ಯಗಳನ್ನು ಹೇಳ್ತಾನೆ. ಇದರಿಂದ ಲಂಕೆಯ ಮೇಲೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಾಗತ್ತೆ ರಾಮನಿಗೆ. ಈತ ಸತ್ಯವಾದ ಮತ್ತು ಧರ್ಮದ ಹಾದಿಯಲ್ಲಿ ನಡೆದ ಕಾರಣ ಈತನಿಗೂ ಕೂಡ ಚಿರಂಜೀವಿಯಾಗುವ ಆಶೀರ್ವಾದ ಲಭಿಸುತ್ತೆ. ಇನ್ನು 5ನೇಯವರು ವ್ಯಾಸ ಮಹರ್ಷಿ.
ಋಷಿಮುನಿ ಪರಶುರಾಮ ಮತ್ತು ಸತ್ಯವತಿಯ ಪುತ್ರ ಇವರು. 4 ವೇದಗಳನ್ನ ರಚಿಸಿದ ಇವರು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅನುವಾದ ಮಾಡಿದ್ದಾರೆ. ಅದಕ್ಕಾಗಿ ಈತನ ಹೆಸರಿನ ಮುಂದೆ ವೇದ ಅಂತ ಸೇರಿಸಲಾಗಿದೆ. ಇದಲ್ಲದೆ ಈ 18 ಪುರಾಣಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಮಹಾಭಾರತ, ಭಾಗವತವನ್ನ ರಚನೆ ಮಾಡಿದ್ದಾರೆ. ಇವರು ಗೋಧಿ ಬಣ್ಣದಲ್ಲಿರುವುದರಿಂದ ಇವರನ್ನ ಕೃಷ್ಣ ವೈಪಾಯನ ಅಂತ ಕರೆಯಲಾಗುತ್ತೆ. ಈತನ ಕೃಪೆಯಿಂದ ಹಸ್ತಿನಾಪುರಕ್ಕೆ ಪಾಂಡವರು, ಧೃತರಾಷ್ಟ್ರ ಮತ್ತು ವಿದುರ ಮರಳಿ ಬರ್ತಾರೆ. ಇನ್ನು ಚಿರಂಜೀವಿಗಳಲ್ಲಿ ಬಲಿ ಚಕ್ರವರ್ತಿಯೂ ಕೂಡ ಒಬ್ರು. ಬಲಿ ದೇವತೆಗಳ ರಾಜ. ಈತನಿಗೆ ಮಹಾಯೋಧ ಮತ್ತು ಪ್ರಖ್ಯಾತಿಯೂ ಕೂಡ ಇದೆ. ಈತ ವಿಷ್ಣುವಿನ ಮಹಾಭಕ್ತ. ಈತ ದಯಾಗುಣಗಳು ಹೊಂದಿರುವವನು. ಬಲಿ ಚಕ್ರವರ್ತಿ ತನ್ನ ಶಕ್ತಿಯಿಂದ 3 ಲೋಕಗಳನ್ನ ಅಂದ್ರೆ ಸ್ವರ್ಗ, ಭೂಮಿ, ಪಾತಾಳ ಲೋಕವನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಈತನನ್ನ ಸೋಲಿಸಲು ಯಾವ ದೇವತೆಯಿಂದಲೂ ಕೂಡ ಆಗೋದಿಲ್ಲ. ಅದಕ್ಕಾಗಿಯೇ ಸ್ವತಃ ಮಹಾವಿಷ್ಣುವಿಗೆ ವಾಮನ ರೂಪದಲ್ಲಿ ಬಂದು ಬಲಿಯ ಮೇಲೆ ಒಂದು ಉಪಾಯ ಮಾಡ್ತಾನೆ. ಬಲಿಯು ಅಶ್ವಮೇಧ ಯಾಗ ಮಾಡ್ತಾನೆ. ಅದು ಸಂಪೂರ್ಣವಾಗಿ ಮಾಡಬೇಕಾದ್ರೆ ದಾನವನ್ನ ಮಾಡಬೇಕು. ದಾನ ಪಡೆದುಕೊಳ್ಳೋದಕ್ಕೆ ಮಹಾವಿಷ್ಣು ಬರ್ತಾನೆ. ಅವರನ್ನ ನೋಡಿ ಗುರು ಶುಕ್ರಾಚಾರ್ಯರಿಗೆ ಅರ್ಥವಾಗ್ಬಿಡತ್ತೆ. ಇವರು ಬಲಿಯನ್ನ ಜಾಗೃತವಾಗಿರೋದಕ್ಕೆ ಹೇಳ್ತಾರೆ. ಆದ್ರೆ ಬಲಿ ದಾನ ಕೊಡಲು ಹಿಂದೆ ಹೆಜ್ಜೆ ಹಾಕೋದಿಲ್ಲ. ವಾಮನ ರೂಪದಲ್ಲಿ ಇರುವ ವಿಷ್ಣುವು 3 ಹೆಜ್ಜೆಗಳನ್ನ ದಾನವಾಗಿ ಕೇಳ್ತಾನೆ. ಸರಿ ಕೊಡ್ತೇನೆ ಅಂತ ಹೇಳ್ತಾನೆ ಬಲಿ ಚಕ್ರವರ್ತಿ. ವಿಷ್ಣುವು 1 ಹೆಜ್ಜೆಯನ್ನ ಭೂಮಿಯ ಮೇಲೆ, ಮತ್ತೊಂದನ್ನ ಆಕಾಶದ ಮೇಲೆ ಇಟ್ರು. ಈಗ 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳ್ತಾರೆ. ಆಗ ಬಲಿಚಕ್ರವರ್ತಿ ತನ್ನ ಶಿರದ ಮೇಲೆ ಇಡುವಂತೆ ಹೇಳ್ತಾನೆ. ತನ್ನ ದಾನ ಗುಣವನ್ನ ನೋಡಿ ಸಂತೋಷಗೊಂಡು ಮಹಾವಿಷ್ಣುವು ಚಿರಂಜೀವಿಯಾಗಿ ಎಂದಿಗೂ ಪಾತಾಳ ಲೋಕದಲ್ಲಿ ಇರುವಂತ ಆಶೀರ್ವಾದ ಮಾಡ್ತಾನೆ. ಇನ್ನು 7ನೇಯವರು ಕೃಷ್ಣಾಚಾರ್ಯ. ಕೃಷ್ಣಾಚಾರ್ಯರು ಮಹರ್ಷಿ ಗೌತಮನ ಮೊಮ್ಮಗ, ಅಂದ್ರೆ ಮಹರ್ಷಿ ಶರಾದ್ವಾನ ಮಗ. ಆತ ಹುಟ್ಟಿದಾಗ ಬಾಣಗಳಿಂದಲೇ ಹುಟ್ಟಿರುತ್ತಾನೆ. ಆತನ ಪುತ್ರ ಕೃಪಾವು ಕೂಡ ಧನುರ್ವಿದ್ಯೆಯಲ್ಲಿ ನಿಪುಣನಾಗಿರ್ತಾನೆ. ಶರಾದ್ವನನ ವೀರ್ಯದಿಂದ ಒಬ್ಬನ ಸಂತಾನವಾಗತ್ತೆ. ಒಬ್ಬ ಪುತ್ರ, ಮತ್ತೊಬ್ಬ ಪುತ್ರಿ. ಮಹಾರಾಜ ಶಾಂತನು ಕಾಡಿನಲ್ಲಿ ಅಲೆದಾಡ್ತಾ ಇರೋರನ್ನ ನೋಡಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾನೆ. ಕೃಪಾ ಮತ್ತು ಕೃಪಿ ಈ ನಾಮಕರಣ ಮಾಡಲಾಗತ್ತೆ. ಕೃಪಿಗೆ ದ್ರೋಣಾಚಾರ್ಯರ ಜೊತೆ ವಿವಾಹ ಮಾಡಲಾಗತ್ತೆ. ಆತನಿಗಿರುವ ಜ್ಞಾನದಿಂದ ಹಸ್ತಿನಾಪುರಕ್ಕೆ ಕುಲಗುರು ಆಗ್ತಾನೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೌರವರ ಪರ ನಿಂತು ಯುದ್ಧ ಮಾಡ್ತಾನೆ. ಕೊನೆಗೆ ಪಾಂಡವರ ಜೊತೆ ಬರ್ತಾನೆ. ಆತನೇ ಸಕಲ ವಿದ್ಯೆಗಳನ್ನ ಹೇಳಿಕೊಡ್ತಾನೆ. ಹೀಗಾಗಿ ಅವರು ಚಿರಂಜೀವಿಯಾಗಿದ್ದಾರೆ. ಇನ್ನು ಕೊನೆಯದಾಗಿ ರಿಪಿ ಮಾರ್ಕಂಡೇಯ. ರಿಪಿ ಮಾರ್ಕಂಡೇಯ ಅಲ್ಪ ಆಯಸ್ಸಿನಿಂದ ಜನಿಸ್ತಾನೆ. ಈತ ಮಹಾಶಿವಭಕ್ತನಾಗಿದ್ದ. ಅದಕ್ಕಾಗಿಯೇ ಯಾವತ್ತೂ ಶಿವನ ಭಕ್ತಿಯಲ್ಲೇ ಮುಳುಗಿರ್ತಾಗಿದ್ದ. ಆತ ನೀರಿನೊಳಗೆ ಮುಳುಗಿದಂತಹ ಸಂದರ್ಭದಲ್ಲಿ ಯಮಧೂತರು ಬಂದು ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದಾಗ ಆತ ಶಿವಾರಾಧನೆ ಮಾಡ್ತಾ ಇರ್ತಾನೆ. ಕರೆದರೂ ಹೋಗೋದಕ್ಕೆ ನಿರಾಕರಣೆ ಮಾಡ್ತಾನೆ. ಅದಕ್ಕಾಗಿ ಸ್ವತಃ ಯಮಧರ್ಮರಾಜ ಬರ್ತಾನೆ. ಅವರನ್ನ ನೋಡಿ ಮಾರ್ಕಂಡೇಯ ಭಯದಿಂದ ಶಿವಲಿಂಗವನ್ನ ಗಟ್ಟಿಯಾಗಿ ತಬ್ಕೊಂಡು ಇರ್ತಾನೆ. ಇದನ್ನ ನೋಡಿ ಯಮರಾಜ ಈತನ ಕುತ್ತಿಗೆಗೆ ಯಮಪಾಶವನ್ನ ಬಿಡ್ತಾನೆ. ಆ ಯಮಪಾಶ ಶಿವಲಿಂಗಕ್ಕೆ ತಾಗತ್ತೆ. ಇದನ್ನ ನೋಡಿದ ಮಹಾಶಿವ ಕೋಪಗೊಳ್ತಾನೆ. ಯಮರಾಜನನ್ನ ವಧಿತಾನೆ. ಯಮರಾಜನು ಕ್ಷಮಿಸಿ ಅಂತ ಮಹಾಶಿವನ ಬಳಿ ಕೇಳಿಕೊಳ್ತಾನೆ. ಮಾರ್ಕಂಡೇಯನಿಗೆ ಚಿರಂಜೀವಿಯಾಗುವಂತ ಆಶೀರ್ವಾದ ಮಾಡ್ತಾನೆ. ಹೀಗಾಗಿ ಅಷ್ಟ ಚಿರಂಜೀವಿಗಳು ನಮ್ಮ ಮಧ್ಯೆ ಈಗಲೂ ಕೂಡ ಇದ್ದಾರೆ. ಕಷ್ಟದ ಸಮಯದಲ್ಲಿ ಹೇಗೋ ಬಂದು ರಕ್ಷಣೆ ಮಾಡಿಕೊಂಡು ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾರೆ.